ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳೇ, ಚಿಂತನೆಗಾಗಿ ಇಟ್ಟುಕೊಂಡ ವಿಷಯವು ಮತಿಗೆ ಮಂಗಲ ಈವುದಾವುದು. ಇದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳಿದ್ರೆ ಉತ್ತಮ ಸಂಘ. ಮತಿ ಅಂದ್ರ ಬುದ್ಧಿ. ನಾವು ತ್ರಿಕರಣ ಪೂರ್ವಕವಾಗಿ ಮಾಡಿದಂತ ಪಾಪ, ಶರೀರದಿಂದನೂ ಪಾಪವನ್ನು ಮಾಡಿರ್ತೇವಿ, ವಾಣಿಯಿಂದನೂ ಮಾಡಿರ್ತೇವಿ, ಮನುಷ್ಯನಿಂದನೂ ಮಾಡಿದ್ವಿ. ಮಾಡಿದ ಪಾಪದ ವಾಸನಾ ಸಂಸ್ಕಾರಗಳು ಎಲ್ಲಿ ಇರ್ತಾವಪ್ಪ ಅಂದ್ರ ನಮ್ಮ ಮನಸ್ಸಿನ್ಯಾಗ ಅಥವಾ ಬುದ್ಧಿಯಲ್ಲಿ ಇರ್ತಾವು. ನಾವು ಮಾಡಬಹುದು. ನಾ ಮಾಡಿದ್ ಯಾರು ನೋಡ್ಯಾರ ಅಂದ್ರೆ ನೀ ಮಾಡಿದ್ ನಿನಗ ಸಾಕ್ಷಿ ಇದ್ದ ಇರ್ತದ ಮನು ಸಾಕ್ಷಿ ನೋಡುವ ಅಂತ ಶಾಸ್ತ್ರ. ಅಂತ ನಮ್ಮ ಮನಸ್ಸಿನೊಳಗ ಬುದ್ಧಿಯೊಳಗಿರ್ತಕ್ಕಂಥ ಪಾಪ ವಾಸನೆಗಳನ್ನು ಅದನ್ನ ನಿವೃತ್ತಿ ಮಾಡುವ ಎದರಿಂದ ಮಾಡ್ಕೊಳ್ಬೇಕ್ರಿ? ಈ ಸಾಮಾನ್ಯ ರೂಪವಾಗಿ ಶರೀರ ಐತಪ್ಪ. ನಮ್ಮ ಶರೀರ ಐತಿ. ಈಗ ಶರೀರವು ಹೊಲಸಾದ್ರ ಸ್ನಾನವನ್ನು ಮಾಡ್ತೇನೆ, ಸಾಬೂನ್ ಹಚ್ಕೊಂತೀವಿ, ಶಾಂಪೂ ಹಚ್ಕೊಂತೀವಿ, ಅನೇಕ ಪ್ರಕಾರವಾಗಿ ಈ ಶರೀರಕ್ಕೆ ಏನ್ ಮಾಡ್ತೀವಿ? ಹೊಲಸಾದ್ರ ಶರೀರ ತೊಳ್ಕೊಂತೀವಿ. ಒಳಗಿರ್ತಕ್ಕಂಥ ಮನಸ್ಸಾಗಲಿ ಬುದ್ಧಿ ಆಗಲಿ ಹೊಲಸಾದ್ರ ಎದರಿಂದ ತೊಳ್ಕೋಬೇಕ್ರಿ? ಹೊರಗಿಂದ ಏನಾರ ನೀರಿನ ತೊಳ್ಕೊಳಕ್ ಬರುತ್ತಲ್ರದು ಬರುವುದಿಲ್ಲ ಅಂತ ಅರ್ಥ. ಅದನ್ನ ನಾವು ಮನಸ್ಸಿನೊಳಗ ಬುದ್ಧಿ ಒಳಗಿರ್ತಕ್ಕಂಥ ಪಾಪದ ಹೀನವಾದ ಸಂಸ್ಕಾರಗಳನ್ನು ಹೆಂಗ ಕಳ್ಕೋಬೇಕಪ್ಪ ಅಂದ್ರ ಅದಕ್ಕೆ ಹೇಳ್ತಾರೆ ನಿಂತ್ಕೊಂಡ್ರು ಉತ್ತಮ ಸಂಘ. ಉತ್ತಮ ಅಂದ್ರೆ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ಅವರ ಕಿಂಚಿತ್ ಸಂಘವಾದ್ರೆ ಸಾಕು. ಆ ಸಂಘದಿಂದ ನಮ್ಮ ಮನಸ್ಸಿನಲ್ಲಿ ಪಾಪ ಸಂಸ್ಕಾರಗಳೆಲ್ಲವೂ ನಿವೃತ್ತಿಯಾಗಿ ಪುಣ್ಯ ಉದಯವಾಗಿ ಪುಣ್ಯದ ಸಂಸ್ಕಾರದಿಂದ ಆತ್ಮ ಸಾಕ್ಷಾತ್ಕಾರವಾಗತಕ್ಕಂಥ ಸಾಧನಗಳು ನಮ್ಮಲ್ಲಿ ಪ್ರಾಪ್ತವಾಗುತ್ತದೆ. ಅದಕ್ಕೆ ಅವರು ಬಹಳ ಸುಂದರವಾಗಿ ಉತ್ತಮರಂದ್ರೆ ಜ್ಞಾನಿಗಳ ಸಂಘ ಅಂತ ಅದನ್ನೇ ನಿಜಗೊಂಡ್ರು. ಶಾಂತರ ಒಡನಾಡು ಅಂತ, ಸತ್ಪುರುಷರ ಸಹವಾಸ ಮಾಡು. ಈಗ ಎಲ್ಲಾರು ಬಂದು ಕುಂತೇವಿಲ್ರಿ. ಈಗ ಅಪ್ಪವ್ರನ್ನ ಸ್ವಲ್ಪ ಕಣತುಂಬ ನೋಡಿಬಿಟ್ರೆ ನಿಮ್ಮ ಮನಸ್ಸು ಏನಂತೈತಿ ನೀವು ತಿಳ್ಕೊಂಬಿಟ್ರಿ. ಒಂದ ನಿಮಿಷ ಎಷ್ಟು ಆನಂದ ಆಕೈತ್ರಿ. ಅದೇ ಮನಸ್ಸಿನೊಳಗ ಹೀನವಾದ ಪಾಪವಾದ ಸಂಸ್ಕಾರ ಇದ್ರ ಕುಂತ್ರೂ ಸಮಾಧಾನ ಆಗೋದಿಲ್ಲ, ನಿಂತ್ರೂ ಸಮಾಧಾನ ಆಗೋದಿಲ್ಲ, ಎಲ್ಲಿ ಹೋದ್ರೂ ಸಮಾಧಾನ ಆಗೋದಿಲ್ಲ. ಯಾಕ? ಆ ಪಾಪದ ಸಂಸ್ಕಾರಗಳು ಅಷ್ಟು ಬಲವತ್ತವಾಗಿರುವುದರಿಂದ. ಆ ಕಣ್ಕೋಬೇಕಂದ್ರೆ ಏನಪ್ಪ ಅಂದ್ರ ಉತ್ತಮರಂದ್ರೆ ಶಾಂತರ ಒಡನಾಡು. ಶಂಕರ ಭಗವತ್ಪಾದಾಚಾರ್ಯರು ಬಹಳ ಸುಂದರವಾಗಿ ಒಂದು ಶ್ಲೋಕದ ಅಭಿಪ್ರಾಯ ಹೇಳ್ತಾರೆ. ಕ್ಷಣಮಪಿ ಸಜ್ಜನ ಸಂಗತಿ ಏಕ ಭವತಿ ಭವಾರುಣ್ಯ ತರಣಿ ನೌಕಾ. ಕ್ಷಣಮಪಿ ಒಂದೇ ಒಂದು ಕ್ಷಣ ಅವರ ಸಂಘವನ್ನು ಮಾಡಿದ್ದಾದರೆ ವೀರ ವಿರಾಗಿಣಿ ಸ್ತ್ರೀಕುಲ ಚಕ್ರವರ್ತಿ ಅಕ್ಕ ಮಹಾದೇವಿ ಒಂದು ವಚನದಲ್ಲಿ ಇಷ್ಟು ಸುಂದರವಾಗಿ ಹೇಳ್ತಾಳೆ. ಬಹಳ ಸುಂದರವಾಗಿ ಹೇಳ್ತಾಳೆ. ಏನ್ ಹೇಳ್ತಾಳು ಅಂತ ಕೇಳಿದ್ರ ಇಂಥ ಮಾತು ಬಹಳ ಸುಂದರವಾಗಿ ಹೇಳ್ತಾರ. ಸಂಘದಿಂದಲ್ಲದೆ ಅಗ್ನಿ ತೋರದು, ಸಂಘದಿಂದಲ್ಲದೆ ಬೀಜವು ಮೊಳೆದರೆಯದು, ಸಂಘದಿಂದಲ್ಲದೆ ಸುಖವು ತೋರದು. ಚನ್ನ ಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘದಿಂದ ಆಣು ಸುಖಿಯಾದಿ. ಎಷ್ಟು ಸುಂದರವಾಗಿ ಹೇಳ್ತಾ ತಾಯಿ. ಸಂಘದಿಂದಲ್ಲದೆ ಅಗ್ನಿ ತೋರದು. ಎರಡು ಕಟ್ಟಿಗೆ ಇರ್ತಾವು, ಆ ಕಟ್ಟಿಗೆ ಒಳಗೆ ಬೆಂಕಿ ಐತ್ ಕರೆವು. ಆದ್ರೆ ಎರಡೂ ಕಟ್ಟಿಗಳ ಘರ್ಷಣೆವಾದಾಗ ಅಲ್ಲಿ ಬೆಂಕಿಯು ಉತ್ಪತ್ತಿ ಆಗುತ್ತದೆ. ಸಂಘದಿಂದಲ್ಲದೆ ಅಗ್ನಿ ತೋರದು, ಸಂಘದಿಂದಲ್ಲದೆ ಬೀಜವು ಮೊಳೆದರಿಯೋದು. ಬೀಜ ಅಂದ್ರೆ ಜೋಳದ ಬೀಜ ಎಲ್ಲ ನೆಕ್ಬತ್ತಿ. ಬೀಜದಲ್ಲೆಲ್ಲ ಇರ್ತೈತಿ. ಯಾವಾಗ ಭೂಮಿಗೂ ನೀರಿಗೂ ಸಂಯೋಗವಾದಾಗ ಅದು ಮೊಳಕೆ ತೋರ್ತೈತಿ. ಸಂಘದಿಂದಲ್ಲದೆ ಸುಖವು ತೋರದು,
ಮನಸ್ಸು ಇಂದ್ರಿಯಗಳ ಮುಖಾಂತರ ಹೊರಮುಖ ಬಂದು ವಿಷಯಗಳ ಸಂಗವಾದಾಗ ಆ ವಿಷಯಗಳಿದೆ. ಹಂಗ ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘದಿಂದ ಅಂತ ಹೇಳ್ತಾರೆ. ಬಹಳ ಸುಂದರವಾಗಿ ಸಂಘದಕ್ಕ ಶಂಕರ ಭಗವತ್ಪಾದರು ಕ್ಷಣಮಪಿ ಸಜ್ಜನ ಸಂಗತಿ ಏಕಾ ಭವತಿ ಭವಾರುಣ್ಯ ತರಣಿ ನೌಕ. ಒಂದೇ ಒಂದು ಕ್ಷಣ ಆ ಮಹಾತ್ಮರ ಸಂಘದಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪಾಪದ ವಾಸನೆಗಳು ನಿವೃತ್ತಿ ಆಕೈತಿ. ಅದಕ್ಕೆ ಸುಭಾಷಿತ ಕವಿ ಒಂದು ಶ್ಲೋಕದಲ್ಲಿ 4 ಮಾತುಗಳನ್ನು ಚೆನ್ನಾಗಿ ಹೇಳ್ತಾರೆ. ತ್ಯಜತ್ ದುರ್ಜನ ಸಂಸರ್ಗಂ ಭಜತ್ ಸಾಧು ಸಮಾಗಮ ಕುರು ಪುಣ್ಯೋ ಅಹೋರಾತ್ರಿ ಸ್ಮರ ನಿತ್ಯ ಅನಿತ್ಯತಾ. 4 ಮಾತುಗಳನ್ನು ಹೇಳ್ತಾರೆ. ತ್ಯಜ ದುರ್ಜನ ಸಂಸರ್ಗಂ. ದುರ್ಜನರ ಸಂಘ ಒಟ್ಟ ಮಾಡಬೇಡ ಅಂತಾರವರು. ಯಾಕಂದ್ರ ಅವರು ಸಂಘ ಮಾಡುವುದರಿಂದ ನಮ್ಮಲ್ಲಿ ಪಾಪಗಳು ಮತ್ತೆ ಅಧಿಕವಾಗುತ್ತದೆ ಅಂತ. ಪಾಂಡವರು ಯಾರು ಸಂಘ ಮಾಡಿದ್ರು? ಭಗವಂತನ ಕೃಷ್ಣ ಭಗವಂತನ ಸಂಘವನ್ನು ಮಾಡಿದ್ರು. ಎಂಥ ಆಪತ್ತು ಬಂದರು ಅದನ್ನು ಕೃಷ್ಣ ಭಗವಂತನ ಅನುಗ್ರಹದಿಂದ ಎಲ್ಲವನ್ನೂ ನಿವೃತ್ತಿ ಆಯಿತು. ಅದೇ ಕೌರವ ಶಕುನಿಯ ಸಂಘವನ್ನು ಮಾಡಿ ತನ್ನ ಕುರುವಂಶವೆಲ್ಲವನ್ನು ನಿವೃತ್ತಿ ಮಾಡಿಕೊಂಡ ಅಂತ ಸಂಘದಿಂದ ಆಕೈತ್ರಿ. ಅದಕ್ಕೆ ತ್ಯಜೆ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮ. ಆ ಸಾಧುಗಳ ಮಹಾತ್ಮರ ಶರಣರ ಅವರ ಸಂಘದಿಂದ ಅವರ ಸೇವೆಯನ್ನು ಮಾಡು. ಅವರ ಹೇಳಿಕೊಟ್ಟ ಮಹಾಮಂತ್ರವನ್ನು ನಿತ್ಯದಲ್ಲಿ ಅನುಸಂಧಾನವನ್ನು ಮಾಡು. ನಿತ್ಯ ಅನೇಕ ಪ್ರಕಾರವಾಗಿ ಶಾಸ್ತ್ರ ಶ್ರವಣಾದಿಗಳನ್ನು ಕೇಳುವುದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ನಿವೃತ್ತಿ ಆಗುತ್ತವೆ ಅಂತ ಹೇಳ್ತಾರೆ. ಅಂಥ ಮಹಾತ್ಮರ ಸಂಘದಿಂದ ಹುಲಿಯು ಏನಾಯ್ತು? ಗುರುನಾಥಾರೂಢಾದರು ಅಂತ ದೃಷ್ಟಾಂತ ಸಿದ್ಧಾರ್ಥಪುರದಲ್ಲಿ ಕಾವೇರಿ ನದಿ ತೀರದಲ್ಲಿ ಸಿದ್ಧಾರೂಢರಪ್ಪನವರು ಸಂಚಾರ ಮಾಡ್ತಾ ಮಾಡ್ತಾ ಕಾವೇರಿ ನದಿ ತೀರಕ್ಕೆ ಅಪ್ಪ ಅವರು ಬಂದರು. ಅಲ್ಲಿ ಕೆಲವು ದಿನ ಅಪ್ಪ ಅವರು ಕುರಿಗಳ ಕಾಯಿಯವರ ಸಂಘದಿಂದ ಅಲ್ಲಿರ್ತಿದ್ರು. ನೋಡ್ರಿ, ಅಪ್ಪ ಅವರ ಜೀವನ್ಮುಕ್ತ ಜ್ಞಾನಿ. ಅದು ಇಲ್ಲೇ ಇರಬೇಕು, ಇಲ್ಲೇ ಇರಬೇಕು, ಇಲ್ಲೇ ಇರಬೇಕು ಏನಿಲ್ಲ. ಹಂಗ ಕುರಿಗಳ ಕೂಡ ಅವ ಆಟವಾಡ್ತಾ ಕಾಲ ಕಳೀತಾ ಇದ್ರು. ಇವ್ರು ನೋಡಿ ಆ ಹುಡುಗರಿಗೆ ಭಾಳ ಸಂತೋಷ ಆಗಿತ್ತು. ಆ ಬ್ರಹ್ಮಜ್ಞಾನಿಯಲ್ಲಿ ಒಂದು ಅಲೌಕಿಕವಾದ ಶಕ್ತಿ ಇದೆ. ಎಂಥ ಮೂರ್ಖ ಇತ್ತಾಗಿದ್ರು ಅವ ಜಾಣ ಆಗಕ್ಕೆ ಬೇಕಾದಕ್ಕೆ ಅವ್ರಂತಲ್ಲ ಶಕ್ತಿ ಇರತ್ತೆ. ಹುಡುಗರು ಎಷ್ಟು ನೋಡಿದ್ರೆ ಆನಂದ ಆಕತಿ. ಮನೆಗೆ ವಾದದ ನಮ್ಮಪ್ಪ ಆಡಿ ನಮ್ಮವ್ವ ಆಡಿ ಯಾರು ಬರೇ ಹೊಡಿತಾರ ಬೇತಾರ ಏನು ಮಾಡ್ತಾರ, ಎಷ್ಟು ಸಮಾಧಾನ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ಇದು ಮಾಡ್ತಂಥೇಳಿ ಅಪ್ಪ ಅವ್ರ ಸಲುವಾಗಿ ಒಂದು ರೊಟ್ಟಿ ಅವ್ರು ತರ್ತಿದ್ರಂತೆ. ನಿತ್ಯ ಅವರು ಕೂಡ ಆಟವನ್ನು ಆಡ್ತಿದ್ರು. ಈ ವಾರ್ತೆ ಏನಾಯ್ತು, ಒಂದು ಹುಲಿ ಬಂತಿರೋದು. ಅದು ಹಿಂದಿನ ಜನ್ಮದಲ್ಲಿ ದೇವಲೋಕದ ಶಾಪಾನುಗ್ರಹ ಇತ್ತು ಅದಕ್ಕೆ. ಹಂಗೆ ಹುಲಿ ಬಂದು ಕ್ಯಾರ ಏನು ಮಾಡ್ತು, ಅಲ್ಲಿ ಬಂದು ಕಂಟಿ ಒಳಗೆ ಕೂತ್ಕೊಂಡು ಕ್ಯಾರ ಆ ಕುರಿಗಳ ಮೇವು ಸಮಯದಲ್ಲಿ ಒಂದು ಗರ್ಜನೆ ಹಾಕಿದಾಗ ಕುರಿಗಳೆಲ್ಲ ಓಡಾಕತ್ತು. ಊಟ ಮಾಡುವ ಸಮಯದ ಎಲ್ಲ ಕುರಿಗಳು ಹುಡ್ಕಾತಂದೇಳಿ ಎಲ್ಲರೂ ಮತ್ತೆ ಹೊಡೆದ್ರು. ಸಿದ್ಧಾರು ಎತ್ತರಿ ಎಲ್ಲಿ ಈ ಶಬ್ದ ಆಗೈತಿ ಅಲ್ಲಿ ಹೋಗಬೇಕು ಅಂತೇಳಿ ಅದ್ರ ಹಿಂದಿಂದ ಹೋಗಿ ಅಪ್ಪಾರು ತಮ್ಮ ಅಮೃತ ಸಮಾನ ಹಸ್ತವನ್ನು ಇಟ್ಟಾಗ ಅದರ ಉಗ್ರ ರೂಪವನ್ನು ನಾಶವಾಗಿ ಸತ್ಯಸ್ಥ ಪ್ರಾಣಿಯಾದಂಗ ತೋರಿಬಿಡ್ತು ಹುಲಿ. ಆ ಮಹಾತ್ಮರ ಅಂಗ ಸ್ಪರ್ಶವಾದಾಗ ಕ್ರೂರವಾದ ಎಲ್ಲ ಗುಣಗಳು ಸದ್ಯಕ್ಕೆ ನಾಶವಾಗುತ್ತದೆ. ಅವಾಗ ಅಪ್ಪ ಅವರು ಹುಡುಗರಿಗೆ ಬರ್ರಿ ನಿಮಗೊಂದು ಆಡಾಕ ಒಂದು ಹುಲಿ ತಂದೇನೀಕು ಅಂತ ನಡ್ಕೊಂಡ್ರು. ಹೆದರಕತ್ತು. ಮತ್ತು ಅದರೊಳಗೆ ತಂದಾಗ ನಿತ್ಯದಲ್ಲಿ ಹುಡುಗರು ಕೂಡ ಹುಲಿಯು ಬಂದು ಆಟವಾಡುತ್ತಾ ಸಿದ್ಧಾರೂಢರು ಆಗಾಗ ಅದರ ಮುಖದ ಮೇಲಿನ ಪ್ರೀತಿಯಿಂದ ಮಾಡ್ತಿದ್ರು. ಹೀಗೆ ಈ ವಾರ್ತೆನ ಒಬ್ಬ ಬೇಟೆಗಾರನ ಕೇಳಿ ಅದನ್ನು ತನ್ನ ಗುಂಡಿನಿಂದ ಹೊಡೆಯಬೇಕು ಅಂತ ಬಂದಾಗ ಗುಂಡು ಹಾರಿಸಿದಾಗ ಅದು ಎದೆಗೆ ತಾಕಿದಾಗ ಅದು ಪ್ರಾಣವನ್ನು ಬಿಡ್ಬೇಕಾರ 7 ಕಣ್ಣುಗಳಲ್ಲಿ ನೀರನ್ನು ಸೋರಿಸುತ್ತಾ ಸಿದ್ಧಾರೂಢರ ಪಾದದಲ್ಲಿ ಬಂದು ಹಸು ಹೊಳಿತದ. ಅವಾಗ ಅಪ್ಪನಂತರ ನಿನಗೆ ಈ ಜನ್ಮದಲ್ಪ ಮುಂದಿನ ಜನ್ಮದಲ್ಲಿ ಯಾವಾಗಲೂ ನನ್ನ ಅಂಗ ಸಂಘದಲ್ಲಿಯೇ ನೀನು ಆಟವಾಡ್ತೀ ಅಂತ ಅನುಗ್ರಹ ಮಾಡಿದ್ರು. ಅದು ಮುಂದಿನ ಜನ್ಮದಲ್ಲಿ ಏನು ಆಯಿತು ಅಂತ ಕೇಳಿದ್ರೆ ಅವರೇ ಗುರುನಾಥಾರೂಢರಾಗಿ ಜಗತ್ತಿಗೆ ಪ್ರಖ್ಯಾತವಾದರು. ಅಂಥ ಗುರುನಾಥಾರೂಢರ ಮನಮುಟ್ಟಿ ಸೇವೆಯನ್ನು ಮಾಡಿದರು ಏಕೈಕ ಜಗದ್ಗುರು ಶಿವಾನಂದ ಭಾರತೀಯ ಅಪ್ಪಗಳವರು ಅಂತ ಅಪ್ಪ ಅವ್ರ ಮೇಲೆ ಹೇಳ್ತಾರ್ರಿ.
ನಮ್ಮ ಶಿವಲಿಂಗಾಚಾರ್ಯ ಅಂತ ಒಬ್ರು ಇದ್ರು. ಅಪ್ಪಾರು ಕೇಳಿದ್ರು, ಯಪ್ಪ ಇಷ್ಟೆಲ್ಲ ನಿಮಗೆ ವೈಭವ, ಇಷ್ಟೆಲ್ಲ ನಿಮಗೆಲ್ಲ ಅಂತ ಒಂದು ಮಾತು ಕೇಳಿದಾಗ, ಅಪ್ಪ ಇದು ನಂದೇನಲ್ಲ, ಜಗದ್ಗುರು ಗುರುನಾಥರೂಢರ ಆಶೀರ್ವಾದವೇ ಅದನ್ನು ಮಾಡ್ತೈತಿ ನನಗ ಅಂತಂದ್ರು. ಅಂಥ ಮಹಾತ್ಮರ ಸಂಘದಿಂದ ಏನಾಕತ್ತಂದು ಕೇಳಿದ್ರ, ಹುಲಿ ಹೋಗಿ ನರರೂಪ ಬಂದ್ರು, ಶುಕದೇವನ ಅವತಾರ ಅಂತ ಕರಿತಾರ. ಅಂತ ಶುಕಮುನಿ ಅವತಾರ ಅಂದ್ರು ಆ ಸಜ್ಜನರ ಸಂಘದಿಂದ ಕತಿ ನಮ್ಮ ಬುದ್ಧಿಯಲ್ಲಿ ಮನಸ್ಸಕತ್ತ ಪಾಪವನ್ನು ನೃತ್ಯ ಕತಿ. ಅಂತ ಕಳ್ಕೊಂಡಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಂಕರಿಸಿಕೊಂಡು ಜಗದ್ಗುರು ಶಿವಾನಂದ ಭಾರತೀಯಪ್ಪಗಳವರು ಎಲ್ಲರಿಗೂ ಕೊಡಿಸಂತೇಳಿ ನನ್ನ ವಾಣಿಗೆ ವಿರಾಮ.